2000 ಮತ್ತು 2 ವರ್ಷಗಳಲ್ಲಿ 2880 ರೂಪಾಯಿ ಆಕತಿ. ವಾರ್ಷಿಕ ಸಂಯೋಜಿತ ಬಡ್ಡಿ ದರಂತೆ ಬಡ್ಡಿ ದರವನ್ನ ಕಂಡುಹಿಡಿರಿ ಅಂತ ಕೇಳಿದ್ರೆ ಫಾರ್ಮುಲಾ ನೋಡ್ರಿ. ಇಲ್ಲಿ ಅಮೌಂಟ್ ಈಜ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್ ಡಿವೈಡ್ ಬೈ 100 ಹೋಲ್ ಸ್ಕ್ವೇರ್ ಆಕತಿ. ಅಮೌಂಟ್ ಎಷ್ಟು ಕೊಟ್ಟಾನ 2880, ಪ್ರಿನ್ಸಿಪಲ್ 2000 ಐತಿ. 1 ಪ್ಲಸ್ ಆರ್ ಡಿವೈಡ್ ಬೈ 100 ಹೋಲ್ ಸ್ಕ್ವೇರ್ ಆಕತಿ. 0 0 ಇದು 144, ಇದು 100 ಆಕತಿ. ಅಂದ್ರೆ 144 ಡಿವೈಡ್ ಬೈ 100 ಈಜ್ವಲ್ ಟು 100 ಪ್ಲಸ್ ಆರ್ ಡಿವೈಡ್ ಬೈ 100 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಹಾಕಿದ್ರೆ 12 ಡಿವೈಡ್ ಬೈ 10 ಈಜ್ವಲ್ ಟು 100 ಪ್ಲಸ್ ಆರ್ ಡಿವೈಡ್ ಬೈ 100 ಆಗುತ್ತೆ. 0 0 ಕ್ಯಾನ್ಸಲ್. ಇದೆಷ್ಟಾಗುತ್ತೆ ಇಲ್ಲಿ 120 ಈಜ್ವಲ್ ಟು 100 ಪ್ಲಸ್ ಆರ್ ಈಜ್ವಲ್ ಟು ಎಷ್ಟಾಗುತ್ತೆ 20% ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 1,60,000 ಮತ್ತು ಅವು ವಾರ್ಷಿಕ 15% ಸಂಯೋಜಿತ ಬಡ್ಡಿ ದರದಲ್ಲಿ 2,79,841 ಆಗಕ್ಕೆ ಎಷ್ಟು ವರ್ಷಗಳು ಬೇಕಂತ ಕೇಳಿದ್ರೆ ಅಮೌಂಟ್ ಈಜ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್ ಡಿವೈಡ್ ಬೈ 100 ಹೋಲ್ ಸ್ಕ್ವೇರ್ ಆಕತಿ. ಅಮೌಂಟ್ ಎಷ್ಟೈತಿ 2,79,841. ಪ್ರಿನ್ಸಿಪಲ್ 1,60,000. ಇದು 1 ಪ್ಲಸ್ ರೇಟ್ ಎಷ್ಟು ಕೊಡೋಣ 15 ಡಿವೈಡ್ ಬೈ 100. ಇದು ರೇಷ್ಟು ಎನ್ ಆಗುತ್ತೆ. ಇದು 5 3 5 20 ಅಂದ್ರೆ ಎಷ್ಟಾಗುತ್ತೆ ಇದು 1,60,000 ಕೆಳಗೆ ಬಂದ್ರೆ ಕೆಳಗಾಗುತ್ತೆ ಇಲ್ಲಿ ಡಿವೈಡೆಡ್ ಬೈ 1,60,000. ಇದು 23 ಡಿವೈಡ್ ಬೈ 20 ಎನ್ ಆಗುತ್ತೆ. ಇದು ಎಷ್ಟಲೇ ಆಗುತ್ತೆ 23 ಡಿವೈಡ್ ಬೈ 20 4 ಆಗುತ್ತೆ. ಅಂದ್ರೆ 23 ಡಿವೈಡ್ ಬೈ 20 ಎನ್ ಆಗುತ್ತೆ. ಬೇಸ್ ಸೇಮ್ ಇದ್ದಾಗ ಪವರ್ ಏನಾಗುತ್ತೆ ಈಕ್ವಲ್ ಆಗುತ್ತೆ. ಅಂದ್ರೆ ಎನ್ ಈಜ್ವಲ್ ಟು ಎಷ್ಟಾಗುತ್ತೆ 4 ವರ್ಷ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 20,500 ಮೊತ್ತದ ಮೇಲೆ 2 ವರ್ಷಗಳು ವಾರ್ಷಿಕ 10% ಸಂಯೋಜಿತ ಬಡ್ಡಿ ದರದಂತೆ ಬಡ್ಡಿ ಎಷ್ಟು ಬರ್ತದೆ ಅಂತ ಕೇಳಿದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ 10% ಅಂದ್ರೆ 10% ಎಷ್ಟಾಗುತ್ತೆ ಇಲ್ಲಿ 10 ರಿಂದ 11 ವರ್ಷ ಆಗುತ್ತೆ. 2 ವರ್ಷ ಕೊಟ್ಟಣ ಅಂದ್ರೆ ಎಷ್ಟು 2 ಆಗುತ್ತೆ. ಇದು 100, ಇದು 121 ಆಗುತ್ತೆ. ಇಂಟ್ರೆಸ್ಟ್ ಎಷ್ಟು ಆಗುತ್ತೆ ಇಲ್ಲಿ 21 ಆಗುತ್ತೆ. 100 ವ್ಯಾಲ್ಯೂ ಎಷ್ಟು ಕೊಟ್ಟಾನ 20,500 ಕೊಟ್ಟಾನ. ಇದಕ್ಕಿಂಟು ಎಷ್ಟು ಮಾಡೋಣ 205 ಮಾಡಿದ್ರೆ ಎಷ್ಟಾಗುತ್ತೆ ಇದು 4,305 ಆಕತಿ. ಇಲ್ಲಾಂದ್ರೆ ಇನ್ನೊಂದು ಮೆಥಡ್ ನೋಡ್ರಿ. ಇದು ರೇಟ್ನ ಕಂಪೌಂಡ್ ಮಾಡೋಣ. ಅಂದ್ರೆ ಎಫೆಕ್ಟಿವ್ ರೇಟ್ ತೊಗೊಂಡ್ರೆ ಎಷ್ಟಾಗುತ್ತೆ ಇದು 10 × 10 ಡಿವೈಡ್ ಬೈ 100 ಮಾಡಿದ್ರೆ 21% ಆಗುತ್ತೆ. 100% ವ್ಯಾಲ್ಯೂ ಏನೈತಿ 20,500 ಐತಿ ಇಂಟು 205 ಆಗೈತಿ. 21 ಇಂಟು 205 ಮಾಡಿದ್ರೆ ಎಷ್ಟಾಗುತ್ತೆ 4,305 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 1,728 ರೂಪಾಯಿ ಮೊತ್ತನ 3 ವರ್ಷಗಳ ಕಾಲ ವಾರ್ಷಿಕ ಸಂಯೋಜಿತ ಬಡ್ಡಿ ದರ ಹೂಡಿಕೆ ಮಾಡ್ತಾರೆ. ನಿರ್ದಿಷ್ಟ ಅವಧಿಯ ನಂತರ ಅವರು 4,096 ರೂಪಾಯಿ ಪಡೆದ್ರು ವಾರ್ಷಿಕ ಬಡ್ಡಿ ದರ ಕಂಡುಹಿಡಿರಿ ಅಂತ ಕೇಳಿದ್ರೆ ಅಮೌಂಟ್ ಈಜ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್ ಡಿವೈಡ್ ಬೈ 100 ಹೋಲ್ ಸ್ಕ್ವೇರ್ ಆಗುತ್ತೆ. ಅಮೌಂಟ್ ಎಷ್ಟಾಗೈತಿ 4,096. ಪ್ರಿನ್ಸಿಪಲ್ 1,728 1 ಪ್ಲಸ್ ಆರ್ ಡಿವೈಡ್ ಬೈ 100 ಇಲ್ಲಿ ಟೈಮ್ ಎನ್ ಇರ್ತೈತಿ. ಟಿ 3 ವರ್ಷ ಕೊಟ್ಟಾನ. ಇದು 4,096 ಡಿವೈಡ್ ಬೈ 1,728 ಈಜ್ವಲ್ ಟು 100 ಪ್ಲಸ್ ಆರ್ ಡಿವೈಡ್ ಬೈ 100 ಹೋಲ್ ಕ್ಯೂಬ್ ಆಗುತ್ತೆ. ಇದು ನೋಡ್ರಿ ಇದು 16 ಕ್ಯೂಬ್ ಆಗುತ್ತೆ. ಇದು 12 ಕ್ಯೂಬ್ ಆಗುತ್ತೆ. 16 ಡಿವೈಡ್ ಬೈ 12 ಈಜ್ವಲ್ ಟು 100 ಪ್ಲಸ್ ಆರ್ ಡಿವೈಡ್ ಬೈ 100 ಆಗುತ್ತೆ. 4 4 4 3 12 ಆಗುತ್ತೆ. 400 ಈಜ್ವಲ್ ಟು 300 ಪ್ಲಸ್ 3r ಆಗುತ್ತೆ. 3r ಈಜ್ವಲ್ ಟು 100. ಆರ್ ಈಜ್ವಲ್ ಟು ಏನಾಗುತ್ತೆ 33.33% ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 15,000 ಮೊತ್ತವನ್ನು 3 ವರ್ಷಗಳ ಕಾಲ ಕ್ರಮವಾಗಿ ಮೊದಲ ವರ್ಷದಿಂದ 4%, 2ನೇ ವರ್ಷ 5% ಮತ್ತು 3ನೇ ವರ್ಷಕ್ಕೆ 6% ವಾರ್ಷಿಕ ಸಂಯೋಜಿತ ಬಡ್ಡಿ ದರ ಸಾಲವನ್ನು ನೀಡಲಾಗೈತಿ. 3 ವರ್ಷಗಳ ಸಂಯೋಜಿತ ಬಡ್ಡಿಯನ್ನು ಕಂಡುಹಿಡಿರಿ ಅಂತ ಕೇಳಿದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ ರೇಷಿಯೋ ನಿಕತ್ತಿದೆ 4% ಇದು 1/25 ಆಗುತ್ತೆ. ಅಂದ್ರೆ 25 ರಿಂದ 26 ಆಗುತ್ತೆ. ಆಮೇಲೆ 5% 1/20 ಅಂದ್ರೆ 20 ರಿಂದ 21. ಆಮೇಲೆ 6% 3/50 ಆಗುತ್ತೆ. ಅಂದ್ರೆ 50 ರಿಂದ 53 ಆಗುತ್ತೆ. ಇದೆಷ್ಟಾಗುತ್ತೆ ಮಲ್ಟಿಪ್ಲೈ ಮಾಡಿದ್ರೆ 25,000 ಪ್ರಿನ್ಸಿಪಲ್ ರೇಷಿಯೋ ಬರ್ತೈತಿ. ಅಮೌಂಟ್ ರೇಷಿಯೋ 28,938 ಆಗೈತಿ. 25,000 ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ ಪ್ರಿನ್ಸಿಪಲ್ 15,000 ಕೊಟ್ಟಾನ. ಅಂದ್ರೆ ಇಂಟು 0.6 ಆಗೈತಿ. ಇಲ್ಲಿ ಇಂಟ್ರೆಸ್ಟ್ ಎಷ್ಟಾಗತ್ತೆ ಇಲ್ಲಿ ಇಂಟ್ರೆಸ್ಟ್ 3,938 ಆಗೈತಿ. 3,938 ಇಂಟು 0.6 ಮಾಡಿದ್ರೆ ಅಂದ್ರೆ ಎಷ್ಟಾಗುತ್ತೆ 2,362.8 ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಾರ್ಷಿಕ 5% ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಸರಳ ಬಡ್ಡಿ ಮತ್ತು ಸಂಯೋಜಿತ ಬಡ್ಡಿಯ ನಡುವಿನ ವ್ಯತ್ಯಾಸ 15.25 ರೂಪಾಯಿ ಆಗಲ್ಲ. ಮೂಲಧನ ಎಷ್ಟು ಇರ್ಬೇಕಂತ ಕೇಳಿದ್ರೆ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 6 ಡಿವೈಡೆಡ್ ಬೈ 100 ಹೋಲ್ ಸ್ಕ್ವೇರ್ ಇಂಟು 300 ಪ್ಲಸ್ 6 ಡಿವೈಡೆಡ್ ಬೈ 100 ಆಗುತ್ತೆ. ಫಾರ್ಮುಲಾ ಡಿಫ್ರೆನ್ಸ್ ಎಷ್ಟು ಕೊಟ್ಟನ 15.25 ಐತಿ. ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಎಷ್ಟು ಕೊಟ್ಟನ ಇಲ್ಲಿ 5% ಕೊಟ್ಟನ ಡಿವೈಡ್ ಬೈ 100 2 ಸಲ ಐತಿ. 5 ಡಿವೈಡ್ ಬೈ 100 ಇಂಟು 300 ಪ್ಲಸ್ 5 ಡಿವೈಡೆಡ್ ಬೈ 100 ಆಗತಿ. ಈ 100 ಈ ಸೈಡ್ ಹೋದ್ರೆ ಇದೇನಾಗತಿ 1,525 ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 25 ಡಿವೈಡೆಡ್ ಬೈ 100 ಇಂಟು 305 ಡಿವೈಡೆಡ್ ಬೈ 100 ಆಗುತ್ತೆ. 25 1 25 4
100 ಆಗುತ್ತೆ. ಮಲ್ಟಿಪ್ಲೈ ಮಾಡೋಣ. ಪ್ರಿನ್ಸಿಪಲ್ ಇಸ್ ಈಕ್ವಲ್ ಟು 1525 ಇಂಟು 4 ಇಂಟು 100 ಡಿವೈಡೆಡ್ ಬೈ 305 ಮಾಡಿದ್ರೆ ಪ್ರಿನ್ಸಿಪಲ್ ಎಷ್ಟಾಗುತ್ತೆ ಇಲ್ಲಿ 2000 ಬರ್ತೈತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಿರ್ದಿಷ್ಟ ಮೊತ್ತದ ಮೇಲೆ 2 ವರ್ಷಗಳಿಗೆ ವಾರ್ಷಿಕ 60% ಬಡ್ಡಿ ದರದಲ್ಲಿ ಸಂಯೋಜಿತ ಬಡ್ಡಿ 6240 ರೂಪಾಯಿ ಆಕತಿ. ಅದೇ ಮೊತ್ತದ ಮೇಲೆ ಅದೇ ಬಡ್ಡಿ ದರದಲ್ಲಿ 3 ವರ್ಷಕ್ಕೆ ಸರಳ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳೋಣ. ಇಲ್ಲಿ ನೋಡ್ರಿ ರೇಟ್ ಅನ್ನ ಎಫೆಕ್ಟಿವ್ ರೇಟ್ ತಗೊಂತೀನಿ 60 ಪ್ಲಸ್ 60 ಪ್ಲಸ್ 60 ಇಂಟು 60 ಡಿವೈಡೆಡ್ ಬೈ 100 ಮಾಡಿದರೆ ಎಫೆಕ್ಟಿವ್ ರೇಟ್ ಎಷ್ಟಾಗುತ್ತೆ ಇದು 00 ಕ್ಯಾನ್ಸಲ್. ಇದು 120 ಪ್ಲಸ್ 36 ಮಾಡಿದರೆ ಎಷ್ಟಾಗುತ್ತೆ 156 ಆಗತ್ತೆ. ಈ ಬಡ್ಡಿ ವ್ಯಾಲ್ಯೂ ಎಷ್ಟು ಕೊಟ್ಟಣ 6240 ಕೊಟ್ಟಣ ಅಂದ್ರೆ ಇಂಟು 40 ಆಗೈತಿ. ಪ್ರಿನ್ಸಿಪಲ್ ಇರ್ತೈತಿ 100% ಇರ್ತೈತಿ. 100 ಇಂಟು 40 ಮಾಡಿದ್ರೆ ಪ್ರಿನ್ಸಿಪಲ್ ಎಷ್ಟಾಗ್ತಿದೆ 4000 ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 4000 ಇಂಟು ರೇಟ್ 60 ಐತಿ ಟೈಮ್ 3 ಡಿವೈಡೆಡ್ ಬೈ 100 20 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ 7200 ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಧ ವಾರ್ಷಿಕವಾಗಿ ಸಂಯೋಜಿತ ಬಡ್ಡಿ ಲೆಕ್ಕಿಸಿದರೆ ವಾರ್ಷಿಕ 40% ಬಡ್ಡಿ ದರದಲ್ಲಿ 2 ವರ್ಷಗಳಲ್ಲಿ 51,840 ಮೂಲಧನ ಎಷ್ಟು ಇರ್ಬೇಕಂತ ಕೇಳ್ಯಾರ. ನೋಡ್ರಿ ಅರ್ಧ ವಾರ್ಷಿಕವಾಯ್ತು ಅಂದ್ರೆ 40 ಡಿವೈಡೆಡ್ ಬೈ 2 ಮಾಡ್ತೀನಿ ಅಂದ್ರೆ ರೇಟ್ ಎಷ್ಟಾಗುತ್ತೆ 20% ಅಂದ್ರೆ 1/5 ಆಗುತ್ತೆ. ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ 5 to 6 ಆಗುತ್ತೆ. ಇಲ್ಲಿ ಎಷ್ಟು 2 ವರ್ಷಕ್ಕೆ ಅರ್ಧ ವಾರ್ಷಿಕವಾಗಿ ಅಂದ್ರೆ ರೇಷ್ಟು 4 ಆಗುತ್ತೆ. 6:4 ಅಂದ್ರೆ ಎಷ್ಟಾಗುತ್ತೆ 1296. 5:4 ಅಂದ್ರೆ 625 ಆಗುತ್ತೆ. ಇಲ್ಲಿ ಅಮೌಂಟ್ ವ್ಯಾಲ್ಯೂ ಕೊಟ್ಟಣ ಅಂದ್ರೆ ಎಷ್ಟು ಕೊಟ್ಟಣ 51,840 ಕೊಟ್ಟಣ ಅಂದ್ರೆ ಇಂಟು ಎಷ್ಟು ಆಗುತ್ತೆ ಇದು ಇಂಟು 40 ಆಗುತ್ತೆ. 625 ಇಂಟು 40 ಮಾಡಿದ್ರೆ ಎಷ್ಟಾಗುತ್ತೆ ಪ್ರಿನ್ಸಿಪಲ್ 25,000 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. 16,000 ರೂಪಾಯಿ ಮೊತ್ತದ ಮೇಲೆ 2 ವರ್ಷಗಳಿಗೆ ಸಂಯುಕ್ತ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವಿನ ವ್ಯತ್ಯಾಸ 160 ರೂಪಾಯಿ ಆಗೈತಿ. ವಾರ್ಷಿಕ ಬಡ್ಡಿ ದರ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಡಿಫರೆನ್ಸ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ಆರ್ ಡಿವೈಡ್ ಬೈ 100 ಹೋಲ್ ಸ್ಕ್ವೇರ್ ಆಗುತ್ತೆ. ಡಿಫರೆನ್ಸ್ ಎಷ್ಟೈತಿ ಇಲ್ಲಿ 160 ಐತಿ ಇಸ್ ಈಕ್ವಲ್ ಟು 16,000 ಇಲ್ಲಿ ಆರ್ ಡಿವೈಡ್ ಬೈ 100 ಹೋಲ್ ಸ್ಕ್ವೇರ್ ಆಯ್ತು. ಇಲ್ಲಿ ಇದೊಂದು 0 ಕ್ಯಾನ್ಸಲ್ 16 16 100 ಇಲ್ಲಿ 1 ಇಸ್ ಈಕ್ವಲ್ ಟು 100 ಇಂಟು ಆರ್ ಡಿವೈಡ್ ಬೈ 100 ಇಂಟು ಆರ್ ಡಿವೈಡ್ ಬೈ 100 ಆಗುತ್ತೆ. 100 ಕ್ಯಾನ್ಸಲ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಆಗುತ್ತೆ. ಆರ್ ವ್ಯಾಲ್ಯೂ ಏನಾಗುತ್ತೆ 10% ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಮೊತ್ತದ ಮೇಲೆ 2 ವರ್ಷಗಳಿಗೆ ಸರಳ ಬಡ್ಡಿ 12,000 ರೂಪಾಯಿ ಆಗೈತಿ. ಆ ಮೊತ್ತ 12,000 ರೂಪಾಯಿ ಆಗಿದ್ರೆ ಅದೇ ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಸಂಯೋಜಿತ ಬಡ್ಡಿ ಎಷ್ಟಂತ ಕೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟೈತಿ 12,000 ಐತಿ. ಪ್ರಿನ್ಸಿಪಲ್ 12,000 ಇಲ್ಲಿ ರೇಟ್ ಕಂಡುಹಿಡಬೇಕು ಟೈಮ್ 2 ವರ್ಷ ಕೊಟ್ಟು ಡಿವೈಡ್ ಬೈ 100 ಆಗುತ್ತೆ. ಇದು 12,000 ಕ್ಯಾನ್ಸಲ್ 2 ರೇಟ್ ಎಷ್ಟಾಗ್ತಿಲ್ಲ 50% ಇರುತ್ತೆ. ನಮಗೆ 3 ವರ್ಷಕ್ಕೆ ಬಡ್ಡಿ ಎಷ್ಟಾಗುತ್ತೆ ಅಂತ ಕೇಳಿ 50% ಫ್ರಾಕ್ಷನ್ ಏನಾಗುತ್ತೆ 1/2 ಆಗುತ್ತೆ. ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ 2 ರಿಂದ 3 ಆಗುತ್ತೆ. 3 ವರ್ಷಕ್ಕೆ ರೇಷ್ಟು 3 ಆಗುತ್ತೆ. 8 ಇದು 27 ಆಗುತ್ತೆ. ಇಂಟರ್ ವ್ಯಾಲ್ಯೂ ಎಷ್ಟು ಕೊಟ್ಟನ ಇಲ್ಲಿ 12,000 ಕೊಟ್ಟನ ಅಂದ್ರೆ ಇಂಟು 1,500 ಆಗುತ್ತೆ. ಇಲ್ಲಿ ಇಂಟ್ರೆಸ್ಟ್ ಎಷ್ಟಾಗುತ್ತೆ 19 ಇಂಟು 1,500 ಮಾಡಿದ್ರೆ ಎಷ್ಟಾಗುತ್ತೆ 28,500 ರೂಪಾಯಿ ಕಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಶ್ರೀ ಕಲ್ರಾವ್ ಅವರು ತಮ್ಮ ಮಗನ ಶಿಕ್ಷಣ ವೆಚ್ಚಗಳನ್ನು ಪೂರೈಸಲು 1,35,000 ರೂಪಾಯಿ ಸಾಲ ಪಡಿತಾರೆ. ವಾರ್ಷಿಕ 12% ಸಂಯೋಜಿತ ಬಡ್ಡಿ ದರದಲ್ಲಿ 2 ವರ್ಷ 3 ತಿಂಗಳ ನಂತರ ಖಾತೆಯನ್ನು ಮುಚ್ಚಲು ಎಷ್ಟು ಮೊತ್ತವನ್ನು ಪಾವತಿಸಬೇಕಂತ ಕೇಳಿದ್ರೆ 12% ಇದೇನಾಗುತ್ತೆ ರೇಷಿಯೋ 1/3/25 ಆಗತ್ತೆ. ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ 2 ವರ್ಷಕ್ಕೆ 25 ರಿಂದ 28 ಆಗುತ್ತೆ. ಅಂದ್ರೆ 2 ವರ್ಷ ಆಗ್ತಿದೆ 25 28. ಆಮೇಲೆ 3 ತಿಂಗಳಿಗೆ 12% ಡಿವೈಡ್ ಬೈ 4 ಮಾಡಿದ್ರೆ ಎಷ್ಟಾಗುತ್ತೆ ಇಲ್ಲಿ 3 ಆಗುತ್ತೆ. ಅಂದ್ರೆ 3 ಡಿವೈಡ್ ಬೈ 100 ಆಗುತ್ತೆ. 100 ರಿಂದ 103 ಆಗುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ಇದು 62,500 ಆಗುತ್ತೆ. ಅಮೌಂಟ್ ಎಷ್ಟಾಗುತ್ತೆ 80,752 ಆಗುತ್ತೆ. ಇಲ್ಲಿ 62,500 ವ್ಯಾಲ್ಯೂ ಎಷ್ಟು ಕೊಟ್ಟನ ಇಲ್ಲಿ 1,35,000 ಕೊಟ್ಟನ. ನಮಗೇನು ಕೇಳೋಣ 80,752 ವ್ಯಾಲ್ಯೂ ಕೇಳೋಣ ಅಂದ್ರೆ ಇದಕ್ಕೆ ಇಂಟು 2.16 ಆಗೈತಿ. ಇಂಟು 2.16 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ ಅಮೌಂಟ್ 1,74,424.32 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 500 ರೂಪಾಯಿ ಮೊತ್ತದ ಮೇಲೆ 2 ವರ್ಷಗಳಿಗೆ ವಾರ್ಷಿಕ 20% ಬಡ್ಡಿ ದರದಲ್ಲಿ ಅರ್ಧ ವಾರ್ಷಿಕ ಸಂಯೋಜಿತ ಬಡ್ಡಿ ಲೆಕ್ಕಿಸಿದಾಗ ಸಂಯೋಜಿತ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಅರ್ಧ ವರ್ಷಕ್ಕೆ ಮಾಡ್ಯಾರ ಅಂದ್ರೆ ರೇಟ್ ಏನಾಗುತ್ತೆ 10% ಆಗುತ್ತೆ. 10 ರಿಂದ 11 ಆಗುತ್ತೆ. ಇದು ಎಷ್ಟು ವರ್ಷ 2 ವರ್ಷ ಐತಿ ಅಂದ್ರೆ ಎಷ್ಟು 4 ಆಗುತ್ತೆ. ಇದು ಪ್ರಿನ್ಸಿಪಲ್ ಆದ್ರೆ ಇದು ಅಮೌಂಟ್ ಆಕತಿ. ಇದು ಪ್ರಿನ್ಸಿಪಲ್ ಎಷ್ಟಾಗುತ್ತೆ ಇಲ್ಲಿ 10,000 ಆಗುತ್ತೆ. ಅಮೌಂಟ್ ಏನಾಗುತ್ತೆ 14,641 ಆಗುತ್ತೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟು ಕೊಟ್ಟನ 500 ಕೊಟ್ಟನ ಇಂಟು 0.05 ಆಗುತ್ತೆ. ಇಲ್ಲಿ ಎಷ್ಟಾಗುತ್ತೆ ಇಲ್ಲಿ ಇಂಟ್ರೆಸ್ಟ್ 4,641 ಆಗುತ್ತೆ. ಇಂಟು 0.05 ಮಾಡಿದ್ರೆ ಎಷ್ಟಾಗುತ್ತೆ 232.05 ಇಂಟ್ರೆಸ್ಟ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 12,500 ಮೊತ್ತದ ಮೇಲೆ ವಾರ್ಷಿಕ 12% ಬಡ್ಡಿ ದರದಲ್ಲಿ ಅರ್ಧ ವಾರ್ಷಿಕ ಸಂಯೋಜಿತ ಬಡ್ಡಿ ಲೆಕ್ಕಿಸಿದರೆ
ಒಂದು ವರ್ಷದ ನಂತರ ದೊರೆಯುವ ಮೊತ್ತ ಎಷ್ಟು ಅಂತ ಕೇಳಿದ್ರೆ 12% ಅರ್ಧ ಏನಾಗತ್ತೆ 6% ಆಗುತ್ತೆ. ಅಂದ್ರೆ 3/50 ಆಗುತ್ತೆ. ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ 50 ರಿಂದ 53 ಆಗುತ್ತೆ. ಇಲ್ಲಿ ಅರ್ಧ ವಾರ್ಷಿಕವಾಗಿ ಮಾಡ್ಯಾನ ಒಂದು ವರ್ಷಕ್ಕೆ ಏನಾಗುತ್ತೆ ಸ್ಕ್ವೇರ್ ಆಗುತ್ತೆ. ಇದು 2510 53 ಸ್ಕ್ವೇರ್ ಎಷ್ಟಾಗುತ್ತೆ 2809 ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 12500 ಕೊಟ್ಟಾನ. ಅಂದ್ರೆ ಇಂಟು 5 ಆಗೈತಿ. ಅಮೌಂಟ್ ಇಂಟು 5 ಮಾಡಿದ್ರೆ ಎಷ್ಟಾಗುತ್ತೆ 14045 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಾರ್ಷಿಕ 10% ನಾಮ ಮಾತ್ರ ಬಡ್ಡಿ ದರದವು ಅರ್ಧ ವಾರ್ಷಿಕವಾಗಿ ಪಾವತಿಸುವುದಾದರೆ ಅದರ ಸಮಾನವಾದ ಪರಿಣಾಮಕಾರಿ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳಿದ್ರೆ ಅರ್ಧ ವರ್ಷಕ್ಕೆ ಪಾವತಿಸಿದ್ರೆ ಎಷ್ಟಾಗುತ್ತೆ ಇದು 5% ಆಗುತ್ತೆ. ಅಂದ್ರೆ ಒಂದ್ ವರ್ಷಕ್ಕೆ ಎಷ್ಟಾಗುತ್ತೆ 5 + 5 ಪ್ಲಸ್ 5 × 5/100 ಮಾಡಿದ್ರೆ ಏನಾಗುತ್ತೆ ಇದು 10.25% ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ಮೊತ್ತನ ಒಂದು ವರ್ಷದ ಕಾಲ 16% ಸಂಯೋಜಿತ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗಿದೆ. ಬಡ್ಡಿಯನ್ನು ಅರ್ಧ ವಾರ್ಷಿಕವಾಗಿ ಸಂಯೋಜಿಸಿದರೆ ಬಡ್ಡಿಯಲ್ಲಿ 64 ರೂಪಾಯಿ ಹೆಚ್ಚಾಗುತ್ತೆ. ಮೂಲಧನ ಎಷ್ಟು ಅಂತ ಕೇಳಿದ್ರೆ ವಾರ್ಷಿಕವಾಗಿ ಮಾಡಿದ್ರೆ ರೇಟ್ ಐತಿ 16% ಆಗುತ್ತೆ. ಅರ್ಧ ವಾರ್ಷಿಕವಾಗಿ ಮಾಡಿದ್ರೆ ಏನಾಗುತ್ತೆ ಇದು /2 ಆಗಿ 8% ಆಡಿಸಲಾಗುತ್ತೆ. 8 + 8 × 8 100 ಆಯ್ತು. ಎಷ್ಟಾಗತ್ತೆ ಇದು 16.64 ಆಗುತ್ತೆ. ಇಲ್ಲಿ 16% ಇದ್ದ 16.64% ಜಾಸ್ತಿ ಆಯ್ತು. ಅಂದ್ರೆ 0.64% ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 64 ಕೊಟ್ಟಾನ. ಅಂದ್ರೆ ಇಂಟು ಎಷ್ಟಾಗತ್ತೆ ಇಲ್ಲಿ ಇಂಟು 100 ಆಯ್ತು. ನಮಗೆ 100% ವ್ಯಾಲ್ಯೂ ಏನಾಗುತ್ತೆ 100 × 100 ಮಾಡಿದ್ರೆ 10,000 ಏನಾಗುತ್ತೆ ಇದ್ರದ್ದು ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.